ದೋಸ್ತಿಯಲ್ಲಿ ಅಂತರ್ಯುದ್ಧ ಲೋಕಲ್ ಲೀಡರ್ಸ್ ಕೋತ ಎ2 ಎದುರೇಟಿಗೆ ವೇದಿಕೆ ಸಿದ್ಧ. ದೋಸ್ತಿಯಲ್ಲಿ ಈಗ ಕ್ಷೇತ್ರಗಳ ಒಳಗಡೆ ಅಂತರ್ಯುದ್ಧ ಶುರುವಾಗಿದೆ. ದೋಸ್ತಿ ಪಕ್ಷಗಳ ಸ್ಥಳೀಯ ನಾಯಕರ ವಾರ್ ಎ2 ಎದುರೇಟನ್ನ ನೀಡಲು ಸಜ್ಜಾಗಿದ್ದಾರೆ. ಒಳಗೊಳಗೆ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ದೋಸ್ತಿ ಪಕ್ಷಗಳಲ್ಲಿ ಅಂದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಈಗ ಕ್ಷೇತ್ರಗಳ ಒಳಗಡೆ ಅಂತರ್ಯುದ್ಧ ಶುರುವಾಗಿರುವಂತದ್ದು. ದೋಸ್ತಿ ಪಕ್ಷಗಳ ಸ್ಥಳೀಯ ನಾಯಕರು ಇಲ್ಲಿ ಒಂದ್ ರೀತಿಯಾಗಿ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಎ2 ಎದುರೇಟನ್ನ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ತಂತ್ರವನ್ನ ಕೂಡ ರೂಪಿಸ್ತಾ ಇದ್ದಾರೆ. ಅವರು ಇವರ ಮೇಲೆ, ಇವರು ಅವರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಯಕರಿಂದ ಹೊರಬೀಳ್ತಾ ಇದೆ ಅಸಹಕಾರದ ಮಾತು. ಈಗ ಹೊರಬೀಳುತ್ತಿದೆ ಅಸಲಿ ಅಸಮಾಧಾನ. ಮೈತ್ರಿ ಪಕ್ಷಗಳಲ್ಲಿ ಯಾವ ರೀತಿಯಾದಂತಹ ಅಸಮಾಧಾನ ಇದೆ ಅನ್ನೋದು ಲೋಕಸಭೆ ಎಲೆಕ್ಷನ್ ನಲ್ಲಿ ಗೊತ್ತಾಗ್ತಾ ಇದೆ. ಒಳ ಏಟು ನೀಡಲು ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ನಾಯಕರು. ಇಲ್ಲಿ ಪ್ರಮುಖವಾಗಿ ಮಂಡ್ಯ, ತುಮಕೂರು, ಬೆಂಗಳೂರು ಉತ್ತರದಲ್ಲಿ ಟೆನ್ಷನ್ ಶುರುವಾಗಿದೆ ನಾಯಕರಿಗೆ. ಈ ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಒಳ ಏಟಿನ ಭೀತಿ ಕಾಂಗ್ರೆಸ್ ಸ್ಥಳೀಯ ನಾಯಕರಿಂದ. ಸೊ ಹೀಗಾಗಿ ಇದೇ ಕಾರಣಕ್ಕೆ ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪದೇ ಪದೇ ಕಾಂಗ್ರೆಸ್ಗೆ ಸಾರಾ ಮಹೇಶ್ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಮಂಡ್ಯ ಪರಿಣಾಮ ಮೈಸೂರಿನಲ್ಲಿ ಆಗುತ್ತೆ ಅಂತ ಟಾಂಗ್ ಅನ್ನ ಕೂಡ ನೀಡಿದ್ದಾರೆ. ಎಚ್ಚರಿಕೆಯನ್ನ ವಹಿಸಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಮದ್ದೂರಿನಲ್ಲಿ ಚಲವರಾಯಸ್ವಾಮಿ ಮೀಟಿಂಗ್ ಅನ್ನ ನಡೆಸಿದ್ರು. ಸಾರಾ ಮಹೇಶ್ಗೆ ಸಖತ್ತಾಗಿ ಟಾಂಗ್ ಕೊಟ್ಟಿದ್ದಾರೆ. ಚಲವರಾಯಸ್ವಾಮಿ ಅವರು 8 ಕ್ಷೇತ್ರದಲ್ಲಿ ಮೈತ್ರಿ ಇದೆ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ನೀವು ಬರೀ ಹಾಸನ ಮಂಡ್ಯ ನೋಡ್ತಾ ಇದ್ದೀರಾ, 8 ಕ್ಷೇತ್ರದಲ್ಲಿದ್ದಾರೆ ಜೆಡಿಎಸ್ ಅಭ್ಯರ್ಥಿಗಳು ಅಂತ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಕೈ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಬೆಂಬಲ ಬೇಕಂದ್ರೆ ನಮ್ಮ ಬೇಡಿಕೆ ಈಡೇರಿಕೆಗೆ ಪಟ್ಟಣ ಕೂಡ ಹಿಡಿದಿದ್ದಾರೆ. ಕೈ ಶಾಸಕರ ಕೆಲಸಕ್ಕೆ ಆದ್ಯತೆ ಬೇಕು, ನಮಗೆ ಅನುದಾನ ಜಾಸ್ತಿ ಕೊಡಬೇಕು, ಇಲ್ಲಾಂದ್ರೆ ನಮ್ ದಾರಿ ನಮ್ಗೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಸಿದ್ದರಾಮಯ್ಯನವರ ಜೊತೆ ಯಶವಂತಪುರದ ಶಾಸಕ ಎಸ್.ಟಿ. ಸೋಮಶೇಖರ್ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಬೆಂಬಲ ಬೇಕು ಅಂದ್ರೆ ನಮ್ಮ ಬೇಡಿಕೆಯನ್ನ ಈಡೇರಿಸಿ, ಇಲ್ಲವಾದಲ್ಲಿ ನಿರ್ಧಾರ ಕೈಗೊಳ್ಳಲು ನಾವು ಸ್ವತಂತ್ರರು ಅನ್ನುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ತುಮಕೂರಿನಲ್ಲೂ ಕೂಡ ನಾವು ನೋಡಿದ್ವಿ, ಮಂಡ್ಯ, ಬೆಂಗಳೂರು ಉತ್ತರ ಹಾಗೆ ತುಮಕೂರಿನಲ್ಲೂ ಕೂಡ ವ್ಯತ್ಯಾಸ ಏನಿಲ್ಲ. ಜೆಡಿಎಸ್ಗೆ ಪೂರಕ ವಾತಾವರಣ ಅಲ್ಲೂ ಕೂಡ ಇಲ್ಲ. ಇಲ್ಲಿ ಸಂಸದ ಮುದ್ದಹನುಮೇಗೌಡರ ಬೆಂಬಲಿಗರ ಭೀತಿ ಎದುರಾಗಿದೆ. ಮತ್ತು ಒಂದ್ ಕಡೆ KN ರಾಜಣ್ಣ ಈಗಾಗಲೇ ಜೆಡಿಎಸ್ಗೆ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕಾಂಗ್ರೆಸ್ಗೆ ಬಿಟ್ಕೊಡದೆ ಹೋದ್ರೆ ನಾನಂತೂ ಪಕ್ಷೇತರ ಬಂಡಾಯ ಹೇಳೋದಂತೂ ಗ್ಯಾರಂಟಿ ಅನ್ನುವ ರೀತಿಯಲ್ಲಿ ತುಮಕೂರಿನಲ್ಲೂ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ. ಮತ್ತು ಒಂದ್ ಕಡೆ ಹಾಸನದಲ್ಲೂ ಕೂಡ ನೋಡಿದ್ದೀವಿ. ಎಲ್ಲಾ ಕ್ಷೇತ್ರಗಳಲ್ಲೂ ಜೆಡಿಎಸ್ಗೆ ಕಾಂಗ್ರೆಸ್ ಸ್ಥಳೀಯ ನಾಯಕರ ಒಳ ಏಟಿನ ಭೀತಿ ಶುರುವಾಗಿದೆ. ಇನ್ನು ದೋಸ್ತಿ ನಾಯಕರ ನಡುವೆ ಕ್ಷೇತ್ರದಲ್ಲಿ ಫೈಟ್ ಹೇಗಿದೆ ಅನ್ನೋದನ್ನ ಒಮ್ಮೆ ನೋಡಿ. ಈ ಲೋಕಸಭೆಯಲ್ಲಿ ನಾವಿಬ್ರು ಮೈತ್ರಿಯ ಸರ್ಕಾರವನ್ನು ಮಾಡಿದ್ದೇವೆ. ಮೈತ್ರಿಯ ಒಂದು ಇಡೀ ದೇಶಕ್ಕೆ ಕುಮಾರಣ್ಣರವರು ಕೊಟ್ಟ ಸಂದೇಶ ತಲುಪಬೇಕು ಅಂತ ಹೇಳಿದ್ರೆ ಮಂಡ್ಯ ಲೋಕಸಭೆಯಿಂದ ಪ್ರಾರಂಭ ಆಗಬೇಕು. ನೀವು ಮಂಡ್ಯ ಲೋಕಸಭೆಯಲ್ಲಿ ಹೇಗೆ ನಮ್ಮನ್ನು ನಡೆಸ್ಕೊತೀರಿ, ಅದು ನಿಮ್ಮ ಮೈಸೂರಿನ ಲೋಕಸಭೆಯಲ್ಲಿ ಪ್ರತಿಧ್ವನಿಸುತ್ತೆ ಎನ್ನುವಂತ ಮಾತಿನ ಸಂದರ್ಭದಲ್ಲಿ ಹೇಳ್ತೀನಿ. ಇವೆರಡು ಚುನಾವಣೆನ ಇಟ್ಕೊಂಡು ಮೈಸೂರಿನಲ್ಲಿ ನಾವು ಮಾಡಲ್ಲ, ಮಂಡ್ಯ ಹಾಸನ ಸರೋಗದೆ ಇದ್ರೆ ಅಂತ ಅನ್ನೋ ಭಾವನೆನ ಅವರು ವ್ಯಕ್ತಪಡಿಸಿದ್ರೆ, ಇವತ್ತು ನಾರ್ತ್ ಇದೆ, ತುಮಕೂರಿದೆ, ಚಿಕ್ಕಬಳ್ಳಾಪುರ ಇದೆ, ಇದು ಚಿಕ್ಕಮಗಳೂರು ಇದೆ, ಶಿವಮೊಗ್ಗ ಇದೆ, ಉತ್ತರ ಕನ್ನಡ ಇದೆ, ಅದರಿಂದ ಬಿಜಾಪುರ ಇದೆ. ಇಷ್ಟು ಕಡೆ ಕಾಂಗ್ರೆಸ್ನವರು ಇವತ್ತು ಮೈತ್ರಿಯ ಧರ್ಮನ ಪಾಲನೆ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೇಳಬೇಕಾಗಿತ್ತು. ಬಹುಶಃ ಈ ಹೇಳಿಕೆ ಸೂಕ್ತವಾದಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಕೆಲವೊಂದು ನಮ್ಮದೇ ಆದಂತಹ ಸಮಸ್ಯೆಗಳಿದೆ ಕ್ಷೇತ್ರದಲ್ಲಿ. ಆ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ದೇವೇಗೌಡರು ಇಬ್ರು ಕೂಡ ಕುತ್ಕೋಬೇಕು. ನಮ್ಮ CLP ಲೀಡರ್ ಜೊತೆಲಿ, KPCC ಅಧ್ಯಕ್ಷರ ಜೊತೆಲಿ, ಡೆಪ್ಟಿ CM ಜೊತೆಲಿ ಕುಂತ್ಕೊಂಡ್ರೆ ಅದು ಸಣ್ಣ ಪುಟ್ಟದ್ದು ಬಗೆಹರಿದ್ರೆ ನಾವು 7 ಜನ ಒಟ್ಟಿಗೆ ಕೆಲಸ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಇನ್ನು ಈ ಕುರಿತಾದ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ಪ್ರಮುಖವಾಗಿ ಮೈತ್ರಿ ಪಕ್ಷಗಳು ಕ್ಷೇತ್ರವನ್ನ ಹಂಚಿಕೊಂಡಿದ್ದಾವೆ. ಆದ್ರೆ ಮೈತ್ರಿ ಪಕ್ಷಗಳ ನಾಯಕರು ಮಾತ್ರ ಇವರು ನಮ್ಮ ಅಭ್ಯರ್ಥಿ ಅಂತ ಒಪ್ಕೊಳ್ತಾನೆ ಇಲ್ಲ. ಎಸ್ಪೆಷಲಿ ಜೆಡಿಎಸ್ ನಾಯಕರಿಗೆ ಯಾವ ರೀತಿಯಾಗಿ ಸವಾಲಾಗಿದೆ ಕಾಂಗ್ರೆಸ್ ಸ್ಥಳೀಯ ನಾಯಕರ ಈ ಅಸಮಾಧಾನ?
ಪೃಥ್ವಿರಾಜ್ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯನ್ನ ಮಾಡ್ಕೋಬೇಕು, ಆ ಮುಖಾಂತರ 18ಕ್ಕೆ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕನ್ನೋದು ಇರಾದೆ ಆಗಿದೆ. ಆದ್ರೆ ಇಲ್ಲಿ ಇದೀಗ ದೋಸ್ತಿ ಮಾಡ್ಕೊಂಡಿರುವುದೇ ಎರಡು ಪಕ್ಷಗಳಿಗೆ ದೊಡ್ಡ ಮುಳುವಾಗಿದೆ ಅಂತ ಹೇಳಲಾಗ್ತದೆ. ಒಳೆಯಟ್ಟು ಮತ್ತು ಶೀತಲ ಸಮರಗಳಿಂದ ಎಲ್ಲ ಒಂದ್ ಕಡೆ ದೋಸ್ತಿಯ ಅನೇಕ ಅಭ್ಯರ್ಥಿಗಳು ಸೋಲುವ ಭೀತಿ ಕೂಡ ಎದುರಾಗಿದೆ. ನಾವು ಸರಿಯಾಗಿ ಗಮನಿಸ್ತಾ ಬಂತ ಹೋದ್ರೆ ಮೈಸೂರಿನಲ್ಲಿ ಎಲ್ಲ ಒಂದ್ ಕಡೆ ಅಸಹಕಾರದ ಮಾತನ್ನ ದೋಸ್ತಿಯ ಮೈತ್ರಿ ಸರ್ಕಾರದ ಸಚಿವ ಸಾರಾ ಮಹೇಶ್ ಅವರು ನೇರವಾಗಿ ಹೇಳಿರುವಂತದ್ದು. ಇನ್ನು ಮಂಡ್ಯದಲ್ಲಿ ಬಂದ್ರೆ ಮಂಡ್ಯದ 8 ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥ ಮತ್ತು ಲೋಕಸಭೆಯ ಅಷ್ಟು ಕಾಂಗ್ರೆಸ್ನ ನಾಯಕರುಗಳು ಕೂಡ ನೇರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ನಾವು ಬೆಂಗಳೂರು ಉತ್ತರಕ್ಕೆ ಬಂದ್ರೆ ಸ್ವತಃ ದೇವೇಗೌಡರು ಸ್ಪರ್ಧೆ ಮಾಡ್ತಾರಂದ್ರೂ ಕೂಡ ಕಾಂಗ್ರೆಸ್ನ 5 ಶಾಸಕರು ಕೂಡ ಪರೋಕ್ಷವಾಗಿ ಬಂಡಾಯವೆದ್ದಿದ್ದಾರೆ. ಅನುದಾನದ ಕೊರತೆ, ಇಷ್ಟು ದಿನ ಅನುದಾನವನ್ನು ನೀವು ಕೊಟ್ಟಿಲ್ಲ, ಈಗ ಚುನಾವಣೆ ಬಂದಿದೆ ಅಂತ ಹೇಳಿ ಎಚ್ಚರಿಕೆ ಸಂದೇಶವನ್ನು ಕೊಡ್ತಿದ್ದಾರೆ ಮತ್ತು ಮುಂದಿನ ದಿನಗಳು ಅನುದಾನ ಕೊಡ್ತೀವಿ ಅಂತ ಹೇಳಿ ನೇರ ಭರವಸೆಯನ್ನು ಕೊಡಬೇಕು. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಮುಖಸ್ತುತಿ ಮುಂದೆ ನಮಗೆ ಭರವಸೆ ಕೊಡ್ಬೇಕಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅತ್ತ ತುಮಕೂರಿಗೆ ಹೋದ್ರೆ ಪೃಥ್ವಿರಾಜ್ ತುಮಕೂರಿನಲ್ಲಿ ಮುದ್ದು ಹನುಮೇಗೌಡರಿಗೆ ಅಂದ್ರೆ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪಿಸಿರುವಂತದ್ದು ದೊಡ್ಡ ಮಟ್ಟದ ಬಂಡಾಯಕ್ಕೆ ಕಾರಣವಾಗಿದೆ. ಒಂದ್ ಕಡೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಕೊತ ಅಂತ ಹೇಳಿ ಕುದಿತಿದ್ದಾರೆ. ಈ ಎಲ್ಲದರ ನಡುವೆ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಶಾಸಕ ಕೆ.ಎನ್. ರಾಜಣ್ಣ ಜೆಡಿಎಸ್ ಅಭ್ಯರ್ಥಿ ಹಾಕಿದ್ರೆ ನಾನು ಬಂಡಾಯವಾಗಿ ಕಣಕ್ಕಿಳಿತೀನಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ತಿರುಗಿ ಬಿದ್ದಿದ್ದಾರೆ. ಈ ಎಲ್ಲದರ ನಡುವೆ ಮೈತ್ರಿ ಸೀಟ್ಗಳು 8 ಕಡೆ ಜೆಡಿಎಸ್ಗೆ ಹಂಚಿಕೆ ಆದ್ರೂ ಕೂಡ ಅಷ್ಟರಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರೇ ಜೆಡಿಎಸ್ ಮುಳುವಾದ್ರೆ ಮತ್ತೊಂದು ಕಡೆ ಉಳಿದಂತ 20 ಕ್ಷೇತ್ರಗಳು ಕೂಡ ಜೆಡಿಎಸ್ ಅವರು ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾರ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.